ಶೆಟ್ಟರ್ ಬಿಕ್ಲು ಶಿವನ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 4 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ಭೈರತಿ ಬಸವರಾಜು ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ. ಮಾಜಿ ಮಿನಿಸ್ಟರ್ 4 ದಿನಗಳ ಅಂತರದಲ್ಲಿ ಎರಡನೇ ಬಾರಿಗೆ ವಿಚಾರಣೆಗೆ ಹಾಜರಾಗ್ತಾ ಇದ್ದಾರೆ ಭಾರತೀನಗರ ಪೊಲೀಸರ ಮುಂದೆ. ಲಾಸ್ಟ್ ಟೈಮ್ ವಿಚಾರಣೆಗೆ ಹಾಜರಾದಾಗ 4 ಗಂಟೆಗಳ ತನಕ ಗ್ರಿಲ್ ನಡೆಸಿದ್ರು. ಈ ಬಾರಿ ಎಷ್ಟು ಸಮಯ ಯಾವ್ಯಾವ ವಿಚಾರಕ್ಕೆ ಕ್ಲಾರಿಫಿಕೇಶನ್ ಅನ್ನ ಬಯಸಿದ್ದಾರೆ ಪೊಲೀಸರು ಎಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಭೈರತಿ ಬಸವರಾಜು ಅವರು ಈ ಕೊಲೆ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಮೇಂಟೈನ್ ಮಾಡ್ತಾನೆ ಬರ್ತಾ ಇದ್ದಾರೆ. ಬಟ್ ಒಂದೇ ವಾರದಲ್ಲಿ ಎರಡನೇ ಸಲ ಅವರನ್ನು ವಿಚಾರಣೆಗೆ ಕರೆಸಿರೋದು ನೋಡ್ತಾ ಇದ್ರೆ ಮೊದಲು ಕೊಟ್ಟ ಅವರ ಹೇಳಿಕೆ ಪೊಲೀಸರಿಗೆ ಯಾಕೋ ಕನ್ವಿನ್ಸಿಂಗ್ ಆದಂಗೆ ಕಾಣಿಸ್ತಾ ಇಲ್ಲ. ಪೊಲೀಸರು ಮೇ ಬಿ ನಾಟ್ ಕನ್ವಿನ್ಸ್ಡ್. ಈ ಕಾರಣಕ್ಕೋಸ್ಕರ ಭೈರತಿ ಬಸವರಾಜು ಅವರಿಗೆ ಮತ್ತೆ ಬುಲಾವ್ ಸಿಕ್ಕಿದೆ. ಬುಲಾವ್ನ ಮೇರೆಗೆ ಲಾಸ್ಟ್ ಟೈಮ್ ಎಲ್ಲ ಒಂದು 3 ಗಂಟೆ ಲೇಟಾಗಿ ಬಂದಿದ್ರಲ್ಲ, ಹಾಗೆಲ್ಲ ಇಲ್ಲ, ಆನ್ ಟೈಮ್ ಬಂದಿದ್ದಾರೆ. ಅವರು ವಿಚಾರಣೆಗೆ ಹಾಜರಾಗೋದಕ್ಕೆ ಪೊಲೀಸ್ ಸ್ಟೇಷನ್ ಒಳಗೆ ಎಂಟರ್ ಆಗಬೇಕಾದ್ರೆ ಪಬ್ಲಿಕ್ ಟಿವಿ ಕ್ಯಾಮ್ರಾ ಕಣ್ಣುಗಳಿಗೆ ಸೆರೆ ಸಿಕ್ಕಿದ್ದು ಹೀಗೆ. ವಕೀಲರ ಜೊತೆಗೆ ಸಹಜವಾಗಿ ಬಂದಿರ್ತಾರೆ. ಇವತ್ತು ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದನ್ನ ನೋಡಬೇಕು. ಮೊದಲು ವಿಚಾರಣೆ ಕೋಣೆಗೆ ಹೋಗೋಕ್ಕಿಂತ ಮುಂಚೆ ಬಂದಿದ್ದೀನಿ ನಾನು ಅಂತ ಒಂದು ರಿಜಿಸ್ಟ್ರಲ್ಲಿ ಸಿಗ್ನೇಚರ್ ಮೂಲಕ ರೆಕಾರ್ಡರ್ ಮೇಂಟೈನ್ ಮಾಡ್ತಾರೆ. ನಂತರ IOಗಳಿರ್ತಾರಲ್ವ, ಇನ್ವೆಸ್ಟಿಗೇಟಿವ್ ಆಫೀಸರ್, ಸೊ ಅವರು ಒಂದಷ್ಟು ಮುಂದುವರೆದ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊನ್ನೆ ಕೊಟ್ಟಂತಹ ಉತ್ತರ ಯಾವುದ್ರಲ್ಲಾದರೂ ಅನುಮಾನಗಳು ಕಂಟಿನ್ಯೂ ಆಗಿದ್ರೆ ಅಥವಾ ಇನ್ನೇನಾದರೂ ಟೆಕ್ನಿಕಲ್ ಎವಿಡೆನ್ಸ್ ತನಿಖೆಯ ಭಾಗವಾಗಿ ಸಂಗ್ರಹ ಆಗಿದ್ರೆ ಕೇಳಬಹುದು. ಹಾಗಂತ ಇವತ್ತು ಅವರಿಗೆ ಅರೆಸ್ಟ್ ಭೀತಿ ಕಾಡ್ತಿದೆಯಾ ಅಂತ ನಿಮಗೇನಾದರೂ ಪ್ರಶ್ನೆ ಇದ್ರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ಇಡೀ ಪ್ರಕರಣದಲ್ಲಿ ಏವನಾಗಿರುವಂತಹ ಜಗ್ಗ ಅಬ್ಸ್ಕಾಂಡ್ ಆಗಿದ್ದಾನೆ. ಅವನು ಸಿಗೋ ತನಕ ಇವರ ಪಾತ್ರದ ಎಸ್ಟಾಬ್ಲಿಷ್ಮೆಂಟ್ ಡೈರೆಕ್ಟಾಗಿ ಗೊತ್ತಾಗಲ್ಲ. ಯಾಕಂದರೆ ಇಡೀ ಪ್ರಕರಣದಲ್ಲಿ ಹ್ಯಾಂಡಲ್ ಮಾಡ್ತಿದ್ದಿದ್ದೆ ಆತ ಅಂತ ಈಗಾಗಲೇ ಸರೆಂಡರ್ ಆದವರು ಹೇಳ್ತಾ ಇದ್ದಾರೆ. ಕೆಲವರು ಆತನಿಗೂ ಈ ಪ್ರಕರಣಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿದ್ರು ಕೂಡ ಪೊಲೀಸರು ಜಗ್ಗನ್ ಪಾತ್ರದ ಬಗ್ಗೆ ಎಸ್ಟಾಬ್ಲಿಷ್ಮೆಂಟ್ ಸಿಕ್ಕಿದೆ. ಜಗ್ಗನನ್ನ ಹಿಡಿದು ವಿಚಾರಣೆಗೆ ಒಳಪಡಿಸಿದ್ರೆ ಮಾತ್ರ ಭೈರತಿ ಬಸವರಾಜು ಅವರ ವಿಚಾರದಲ್ಲಿ ಅರೆಸ್ಟ್ ಆಗುತ್ತಾ ಇಲ್ವಾ ಅನ್ನೋದನ್ನ ನೋಡ್ಬೋದು ನಾವು. ಬಟ್ ಈಗಂತೂ ಸದ್ಯಕ್ಕೆ ಗ್ರಿಲ್ ಕಂಟಿನ್ಯೂ ಆಗ್ತಾ ಇದೆ. ನೋಡಬೇಕು ಇವತ್ತು ಎಷ್ಟು ಗಂಟೆಗಳ ತನಕ ವಿಚಾರಣೆಯನ್ನು ನಡೆಸ್ತಾರೆ ಅಂತ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್. ಎಷ್ಟೊತ್ತಿಗೆ ಬರೋದಕ್ಕೆ ಹೇಳಿದ್ರು? ಆನ್ ಟೈಮಿಗೆ ಬಂದಿದ್ದಾರೆ ಇವತ್ತು ಮಾಜಿ ಮಂತ್ರಿಗಳು? ಲಾಸ್ಟ್ ಟೈಮ್ ಒಂದು 3 ಗಂಟೆ ತಡ ಆಗಿತ್ತು. ಇವತ್ತು ಯಾವ್ಯಾವ ಆಯಾಮದಲ್ಲಿ ಇವರ ವಿಚಾರಣೆಗೆ ಒಳಪಡಿಸ್ತಾರೆ? ಲಾಸ್ಟ್ ಟೈಮ್ ಕೊಟ್ಟ ಇವರ ಹೇಳಿಕೆ ಕನ್ವಿನ್ಸ್ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಇದು ಮುಂದುವರೆದ ತನಿಖೆನಾ ಅಥವಾ ಹೊಸ ವಿಚಾರಗಳೇನಾದರೂ ತನಿಖೆಯ ಭಾಗವಾಗಿ ಗೊತ್ತಾಗಿ ಅದರಲ್ಲಿ ಸ್ಪಷ್ಟೀಕರಣ ಬೇಕು ಅಂತ ಕರೆಸಿರೋದಾ? ಮಮತಾ, ಭೈರತಿ ಬಸವರಾಜನ ಈ ಪ್ರಕರಣದಲ್ಲಿ A5 ಆರೋಪಿಯನ್ನಾಗಿ ಮಾಡಿರುವಂಥದ್ದು. ಶನಿವಾರ 11:30ಕ್ಕೆ ವಿಚಾರಣೆಗೆ ಬರಲು ಸೂಚಿಸಿದ್ರು. ಆದರೆ ಅವತ್ತು 2 ಗಂಟೆ ಹೊತ್ತಿಗೆ ವಿಚಾರಣೆಗೆ ತಡವಾಗಿ ಆಗಮಿಸಿದ್ರು. ಆದ ನಂತರದಲ್ಲಿ ಸತತ 4 ಗಂಟೆಗಳ ಕಾಲ ಅವರನ್ನು ವಿಚಾರಣೆ ನಡೆಸಿದಂಥ ಅಧಿಕಾರಿಗಳು ಇವತ್ತು 11:30ರ ಸುಮಾರಿಗೆ ವಿಚಾರಣೆಗೆ ಬನ್ನಿ ಅಂತ ಮತ್ತೆ ಕರೆದಿದ್ರು. ಆದರೆ ಭೈರತಿ ಬಸವರಾಜ್ ಅವರು ಏನಿದ್ರು ಇವತ್ತು 10:30ರ ಸುಮಾರಿಗೆ ನೀವು ನೋಡ್ತಾ ಇರ್ಬೋದು ಸ್ಟೇಷನ್ನ ಈ ಮೇನ್ ಗೇಟ್ ಏನಿದೆ ಇಲ್ಲೆಲ್ಲ ಪೊಲೀಸ್ ಸಿಬ್ಬಂದಿಯ ಸೂಕ್ತ ಬಂದೋಬಸ್ತ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಆದರೆ ಪಕ್ಕದಲ್ಲಿ ಆ ಸ್ಟೇಷನ್ನಿಂದ ಆ ಕಡೆ ಇನ್ನೊಂದು ಗೇಟ್ ಇದೆ. ಆ ಗೇಟಿನ ಮುಖಾಂತರ ಭೈರತಿ ಬಸವರಾಜ್ ಅವರು 10:30ರ ಸುಮಾರಿಗೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದಿರೋದ್ರ ಬಗ್ಗೆ ಈಗ ಮಾಹಿತಿ ಸಿಕ್ಕಿರುವಂಥದ್ದು. ತನಿಖಾಧಿಕಾರಿ ಪ್ರಕಾಶ್ ರಾಥೋಡ್ ಕೂಡ ಈಗಷ್ಟೇ ಆ ಸ್ಟೇಷನ್ಗೆ ಬಂದಿರುವಂಥ, ಅದಕ್ಕೂ ಮುಂಚೆ 1 ಗಂಟೆ ಮುಂಚಿತವಾಗಿ ಅವರು ಪೊಲೀಸ್ ಠಾಣೆಯಲ್ಲಿ ಹಾಜರಾಗಿರುವಂಥದ್ದು. ಕಳೆದ ಶನಿವಾರ 4 ಗಂಟೆಗಳ ಕಾಲ ವಿಚಾರಣೆ ಮಾಡಿದ್ರು. ಆ ಸಂದರ್ಭದಲ್ಲಿ ಆಗಷ್ಟೇ ಪ್ರಾಥಮಿಕವಾಗಿ ತನಿಖೆಯನ್ನು ನಡೆಸಿದ್ರು. ಅದರ ಆಧಾರದ ಮೇಲೆ ಭೈರತಿ ಬಸವರಾಜನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೂಡ ವಶಕ್ಕೆ ಪಡೆದಿದ್ರು. ಇವತ್ತು ಕರೆದಿರುವಂಥ ವಿಶೇಷ ವಿಚಾರ ಏನಂತಂದರೆ ಈ ಇತರೆ ಆರೋಪಿಗಳು, ಇಲ್ಲಿವರೆಗೂ ಕೂಡ 11 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಅವ್ರನ್ನ ವಿಚಾರಣೆ ವೇಳೆಯಲ್ಲಿ ಪೊಲೀಸರಿಗೆ ಒಂದಷ್ಟು ಮಾಹಿತಿಗಳು ಸಿಕ್ಕಿದ್ದಾವೆ. ಮತ್ತು ಭೈರತಿ ಬಸವರಾಜ್ಗೆ ಮತ್ತು ಅವರಿಗೆ ಸಂಪರ್ಕ ಇರೋದ್ರ ಬಗ್ಗೆ ಕೂಡ ಮಾಹಿತಿಗಳು ಸಿಕ್ಕಿದ್ದಾವೆ. ಮತ್ತು ಅವ್ರ ಜೊತೆಗೆ ಇವರು ಸಾಕಷ್ಟು ಬಾರಿ ಮನೆ ಹತ್ರ ಹೋಗಿರುವಂಥದ್ದು, ಅವರ ಬರ್ತ್ಡೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥದ್ದು, ಖಾಸಗಿ ಕಾರ್ಯಕ್ರಮದಲ್ಲೂ ಕೂಡ ಈಗ ಬಂಧನ ಆಗಿರುವಂಥ ಆರೋಪಿಗಳು ಬಸವರಾಜ್ ಜೊತೆ ಗುರುತಿಸ್ಕೊಂಡಿರೋ ಹಿನ್ನೆಲೆಯಲ್ಲಿ ಅವರ ಹೇಳಿಕೆಗಳನ್ನ ಆಧರಿಸಿ ಇವತ್ತು ವಿಚಾರಣೆ ಮಾಡ್ತಾರೆ. ಮತ್ತೊಂದು ಕಡೆ ಈಗೇನು ಜಗ್ಗ ಕೂಡ ಇಲ್ಲಿವರೆಗೂ ಬಂಧನ ಆಗಿಲ್ಲ. ಆತನ ಹೇಳಿಕೆ ಪಡೆದು ಮತ್ತೊಮ್ಮೆ ಭೈರತಿ ಬಸವರಾಜ್ನವ್ರನ್ನೂ ಕೂಡ ಮಾತಾಡಿಸ್ಬೇಕಾಗುತ್ತೆ. ಸದ್ಯಕ್ಕೆ ಈಗ 11 ಜನ ಏನು ಅರೆಸ್ಟ್ ಆಗಿದ್ದಾರೆ. ಅವರ ಹೇಳಿಕೆಗಳು ಏನಾಗಿದ್ವು ಅನ್ನೋ ಆಧಾರದ ಮೇಲೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಇಟ್ಕೊಂಡು ಇವತ್ತು ಭೈರತಿ
ಬಸವರಾಜ್ ಅವ್ರನ್ನ ಪೊಲೀಸರು ವಿಚಾರಣೆ ನಡೆಸ್ತಾರೆ. ವಿಚಾರಣೆ ವೇಳೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಕೊಲೆ ಪ್ರಕರಣದಲ್ಲಿ ಇವ್ರದ್ದೇನಾದ್ರೂ ಕೈವಾಡ ಇದೆಯಾ ಅನ್ನೋದ್ರ ಬಗ್ಗೆ ಸಾಕ್ಷಿಗಳ ಸಿಕ್ಕರಷ್ಟೇ ಅವರನ್ನ ಬಂಧನ ಮಾಡಲಾಗುತ್ತೆ, ಇಲ್ಲಾಂದ್ರೆ ವಿಚಾರಣೆ ಮಾಡಿ ಕಳಿಸ್ತಾರೆ. ಬಟ್ ಎಷ್ಟೊತ್ತು ವಿಚಾರಣೆ ಮಾಡ್ತಾರೆ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಮಮತಾ.